ಏಷ್ಯಾ ಕಪ್ನಲ್ಲಿ ಭಾರತ ಮತ್ತು ಪಾಕಿಸ್ತಾನ ನಡುವೆ ಮತ್ತೊಂದು ಹೈ ವೋಲ್ಟೇಜ್ ಕದನ ಫಿಕ್ಸ್ ಆಯಿತು. ಯುಎಇ ವಿರುದ್ಧ ಗೆದ್ದು ಪಾಕಿಸ್ತಾನ ಈಗ ಸೂಪರ್ 4ಗೆ ಕಾಲಿಟ್ಟಿದೆ. ಈ ಮೂಲಕ ಇದೇ ಭಾನುವಾರ ಟೀಂ ಇಂಡಿಯಾ ವರ್ಸಸ್ ಪಾಕಿಸ್ತಾನದ ನಡುವೆ ರಣರೋಚಕ ಪಂದ್ಯ ನಡೆಯಲಿದೆ. ಆದರೆ ಯುಎಇ ವಿರುದ್ಧದ ಪಂದ್ಯಕ್ಕೂ ಮುನ್ನ ಪಿಸಿಬಿ ಹೈಡ್ರಾಮಾವನ್ನೇ ಮಾಡಿದೆ. ಭಾರತ ಶೇಕ್ ಹ್ಯಾಂಡ್ ಮಾಡೋದನ್ನೇ ಮುಂದಿಟ್ಕೊಂಡು ತನ್ನ ಬೇಳೆ ಬೇಯಿಸ್ಕೊಳ್ಳೋಕೆ ಹೋಗಿ ಕೊನೆಗೆ ಕೈ ಸುಟ್ಕೊಂಡಿದೆ. ಅಷ್ಟಕ್ಕೂ ಬುಧವಾರದ ಪಂದ್ಯ ಲೇಟ್ ಆಗಿ ಸ್ಟಾರ್ಟ್ ಆಗಿದ್ಯಾಕೆ? ಪಿಸಿಬಿ ಮೊಂಡುವಾದ ಏನಿತ್ತು? ಐಸಿಸಿ ಬಿಸಿ ಮುಟ್ಟಿಸಿದ್ದು ಹೇಗೆ? ಭಾರತ ವರ್ಸಸ್ ಪಾಕ್ ಮುಂದಿನ ಪಂದ್ಯ ಯಾವಾಗ? ಈ ಬಗ್ಗೆ ಕಂಪ್ಲೀಟ್ ಆದಂತ ಡೀಟೇಲ್ಸ್ ಅನ್ನ ಕೊಡ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಏಷ್ಯಾ ಕಪ್ ಟೂರ್ನಿಯ 8 ತಂಡಗಳ ಪೈಕಿ ಸದ್ಯ 2 ಟೀಮ್ಗಳು ಮಾತ್ರವೇ ಅಧಿಕೃತವಾಗಿ ಸೂಪರ್ 4ಗೆ ಕಾಲಿಟ್ಟಿವೆ. ಎ ಗುಂಪಿನಲ್ಲಿ ಭಾರತ ಮತ್ತು ಪಾಕಿಸ್ತಾನ ಮುಂದಿನ ಹಂತಕ್ಕೆ ಸೆಲೆಕ್ಟ್ ಆಗಿದ್ರೆ ಒಮಾನ್ ಮತ್ತು ಯುಎಇ ತಂಡಗಳು ಹೊರಬಿದ್ದಿವೆ. ಇನ್ನು ಬಿ ಗ್ರೂಪ್ನಲ್ಲಿ ಟಾಪ್ 2 ಸ್ಥಾನಕ್ಕಾಗಿ 3 ಟೀಮ್ಗಳ ನಡುವೆ ಪೈಪೋಟಿ ನಡೀತಾ ಇದೆ. ಶ್ರೀಲಂಕಾ ಮತ್ತು ಬಾಂಗ್ಲಾದೇಶ 4 ಅಂಕ ಗಳಿಸಿದ್ರೆ ಅಫ್ಘಾನಿಸ್ತಾನಕ್ಕೆ ಇನ್ನೂ 1 ಪಂದ್ಯ ಬಾಕಿ ಇರೋದ್ರಿಂದ ಅವರು ಕೂಡ ರೇಸ್ನಲ್ಲಿದ್ದಾರೆ. ಈ 3 ರಾಷ್ಟ್ರಗಳ ಪೈಕಿ ಟಾಪ್ 2 ಯಾರು ಅನ್ನೋದನ್ನ ಇವತ್ತಿನ ಶ್ರೀಲಂಕಾ ವರ್ಸಸ್ ಅಫ್ಘಾನಿಸ್ತಾನ ನಡುವಿನ ಪಂದ್ಯ ಡಿಸೈಡ್ ಮಾಡುತ್ತೆ. ಇತ್ತ 3ಕ್ಕೆ 3 ಪಂದ್ಯಗಳನ್ನ ಸೋತಿರುವಂತಹ ಹಾಂಕಾಂಗ್ ತಂಡ ಟೂರ್ನಿಯಿಂದ ಹೊರಬಿದ್ದಾಗಿದೆ. ಬಟ್ ಇಲ್ಲಿ ಎ ಗುಂಪಿನಲ್ಲಿ ಪಾಕಿಸ್ತಾನ ತಂಡ ಸೂಪರ್ 4ಗೆ ಕಾಲಿಡೋ ಮುನ್ನ ನೌಟಂಕಿ ಆಟ ಆಡಿದೆ. ಪಂದ್ಯವನ್ನ ಬಹಿಷ್ಕಾರಗೊಳಿಸ್ತೇವೆ ಅಂತ ಐಸಿಸಿ ಮುಂದೆ ಪಟ್ಟು ಹಿಡಿದಂತ ಪಾಕಿಸ್ತಾನ ಕ್ಲೈಮ್ಯಾಕ್ಸ್ ನಲ್ಲಿ ಯೂ-ಟರ್ನ್ ಹೊಡೆದು ಪಂದ್ಯವನ್ನ ಗೆದ್ದಿದೆ. ಹ್ಯಾಂಡ್ ಶೇಕ್ ವಿವಾದ, ಮ್ಯಾಚ್ ರೆಫರಿ ವಜಾಗೆ ಪಟ್ಟು ಬೆದರಿಕೆ. ಕಳೆದ ಭಾನುವಾರ ಭಾರತದ ಆಟಗಾರರು ಪಾಕಿಸ್ತಾನದ ಆಟಗಾರರಿಗೆ ಹ್ಯಾಂಡ್ ಶೇಕ್ ಮಾಡದಂತ ಇದ್ದದ್ದು ನಿಮ್ಗೆಲ್ಲ ಗೊತ್ತೇ ಇದೆ. ಇದರಿಂದ ಶೇಪ್ ಔಟ್ ಆಗಿರುವಂತಹ ಪಾಕಿಸ್ತಾನ ಅದನ್ನ ಪ್ಯಾಚ್ ಅಪ್ ಮಾಡ್ಕೊಳ್ಳೋಕೆ ಏನೇನೋ ಗಿಮಿಕ್ಗಳನ್ನ ಮಾಡ್ತಾ ಇದೆ. ಅದರ ಒಂದು ಭಾಗವೇ ಮ್ಯಾಚ್ ರೆಫರಿ ಆಂಡಿ ಪೈಕ್ರಾಫ್ಟ್ ಅವರನ್ನ ಏಷ್ಯಾ ಕಪ್ನಿಂದಲೇ ವಜಾ ಮಾಡಬೇಕು ಅನ್ನೋದು. ಹಾಗೆ ನಿನ್ನೆ ಪಂದ್ಯಕ್ಕೂ ಮುನ್ನ ಪೈಕ್ರಾಫ್ಟ್ ಅವರನ್ನೇ ಮ್ಯಾಚ್ ರೆಫರಿಯಾಗಿ ನೇಮಿಸಿದ್ದು ಪಾಕ್ಗೆ ಮತ್ತಷ್ಟು ಅವಮಾನ ಮಾಡಿದಂತಾಗಿತ್ತು. ಇದೇ ರೀಸನ್ನೇ ಮುಂದಿಟ್ಕೊಂಡು ಬುಧವಾರ ಯುಎಇ ವಿರುದ್ಧದ ಪಂದ್ಯವನ್ನ ಬಹಿಷ್ಕಾರ ಮಾಡೋದಾಗಿ ಐಸಿಸಿಗೆ ಪಿಸಿಬಿ 2ನೇ ಸಲ ಲೆಟರ್ ಕೂಡ ಬರೆದಿತ್ತು. ಆದರೆ ಪಿಸಿಬಿ ಬೇಡಿಕೆಯನ್ನ ನಿರಾಕರಿಸಿದಂತ ಐಸಿಸಿ ಆಂಡಿ ಪೈಕ್ರಾಫ್ಟ್ ಅವರನ್ನ ವಜಾಗೊಳಿಸೋಕೆ ಸಾಧ್ಯವಿಲ್ಲ ಅಂದಿತ್ತು. ಇದರಿಂದ ಮತ್ತೆ ಸೆಟ್ ಬ್ಯಾಕ್ ಆದಂತಾಗಿ ಪಾಕಿಸ್ತಾನ ತಂಡ ಇನ್ ಟೈಮ್ಗೆ ಕ್ರೀಡಾಂಗಣಕ್ಕೆ ಬರಲಿಲ್ಲ. ಇದರಿಂದ ಪಾಕಿಸ್ತಾನ ತಂಡ ಬಹುಶಃ ಟೂರ್ನಿಯನ್ನ ಬಾಯ್ಕಟ್ ಮಾಡಿದ್ರ ಎನ್ನುವಂತ ಟಾಕ್ ಶುರುವಾಗಿತ್ತು. ಈ ವೇಳೆ ಪಿಸಿಬಿ ಚೇರ್ಮನ್ ಮೊಹ್ಸಿನ್ ನಖ್ವಿ ಜೊತೆ ಐಸಿಸಿ ಸಿಇಒ ಸಂಜೋಗ್ ಗುಪ್ತಾ ಅವರು ಕಾನ್ಫರೆನ್ಸ್ ಕಾಲ್ನಲ್ಲಿ ಮಾತನಾಡ್ತಾರೆ. ಪೈಕ್ರಾಫ್ಟ್ ಪಂದ್ಯದ ರೆಫರಿಯಾಗಿ ಕಂಟಿನ್ಯೂ ಆಗ್ತಾರೆ ಅನ್ನೋದನ್ನ ಮತ್ತೆ ಕ್ಲಾರಿಫೈ ಮಾಡ್ತಾರೆ, ಹಾಗೆ ಸ್ಪಷ್ಟಪಡಿಸ್ತಾರೆ. ಮತ್ತೊಂದು ಕಡೆ ಪೈಕ್ರಾಫ್ಟ್ ಅವರನ್ನ ಪ್ರಧಾನ ಕಚೇರಿಗೆ ಕರೆಸಿಕೊಂಡು ಇಡೀ ಪ್ರಕರಣವನ್ನ ಸಂಪೂರ್ಣವಾಗಿ ತನಿಖೆ ಮಾಡಿರೋದಾಗಿ ಪಿಸಿಬಿಗೆ ಲಿಖಿತವಾಗಿ ತಿಳಿಸ್ತಾರೆ. ಕೊನೆಗೆ ಪಾಕ್ ಆಟಗಾರರು ಮೈದಾನಕ್ಕೆ ಬರ್ತಾರೆ. ಇಷ್ಟೆಲ್ಲ ಬೆಳವಣಿಗೆಗಳು ಆದ್ಮೇಲೆ ಅಷ್ಟರಲ್ಲಾಗಲೇ 1 ಗಂಟೆ ತಡವಾಗಿತ್ತು. ಮತ್ತೊಂದೆಡೆ ಭಾರತ ವಿರುದ್ಧದ ಪಂದ್ಯದಲ್ಲಿ ನಡೆದಂತಹ ಬೆಳವಣಿಗೆಗಳಿಗೆ ಆಂಡಿ ಪೈಕ್ರಾಫ್ಟ್ ಅವರು ಪಾಕಿಸ್ತಾನದ ವ್ಯವಸ್ಥಾಪಕರಿಗೆ ಕ್ಷಮೆಯನ್ನ ಯಾಚಿಸಿದ್ದಾರೆ ಅಂತ ಪಿಸಿಬಿ ತನ್ನ ಎಕ್ಸ್ ಖಾತೆಯಲ್ಲಿ ಪೋಸ್ಟ್ ಮಾಡಿದೆ. ಆದ್ರೆ ಐಸಿಸಿ ಆಗ್ಲಿ ಅಥವಾ ಎಸಿಸಿ ಆಗ್ಲಿ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿಲ್ಲ. ಅಂದ್ರೆ ಇಲ್ಲಿ ಪೈಕ್ರಾಫ್ಟ್ ಕ್ಷಮೆ ಕೇಳಿದಾರಾ ಅಥವಾ ಇಲ್ವಾ, ಪಿಸಿಬಿ ಹೇಳಿತಾ ಅನ್ನೋದು ಕೂಡ ಕನ್ಫರ್ಮ್ ಇಲ್ಲ. ಸೊ ಇಷ್ಟೆಲ್ಲ ಹೈಡ್ರಾಮಾಗಳ ಬಳಿಕ ಪಾಕಿಸ್ತಾನ ಮತ್ತು ಯುಎಇ ತಂಡಗಳ ನಡುವಿನ ಪಂದ್ಯ ಶುರುವಾಗಿತ್ತು. ಇನ್ನು ಬುಧವಾರದ ಪಂದ್ಯದಲ್ಲಿ ಟಾಸ್ ಗೆದ್ದಂತ ಯುಎಇ ತಂಡ ಬೌಲಿಂಗ್ ಅನ್ನು ಆಯ್ಕೆ ಮಾಡಿಕೊಳ್ತು. ಸೊ ಫಸ್ಟ್ ಬ್ಯಾಟಿಂಗ್ ಮಾಡಿದಂತ ಪಾಕಿಸ್ತಾನ ತಂಡಕ್ಕೆ 1 ಸೆಕೆಂಡ್ ಓಪನರ್ಸ್ ಕೈ ಕೊಟ್ರು. ಸೈಮ್ ಅಯ್ಯೂಬ್ ಸತತ 3ನೇ ಸಲ 0 ಸೂತಿದ್ರೆ ಸಾಹಿಬ್ಜಾದಾ ಫರ್ಹಾನ್ 5 ರನ್ಗಳಿಗೆ ಸುಸ್ತಾದ್ರು. ಇನ್ನು ಫಕರ್ ಜಮಾನ್ ಅರ್ಧ ಶತಕ ಬಾರಿಸಿದ್ದು ಬಿಟ್ರೆ ಉಳಿದವರು ಯಾರು ಕೂಡ ಹೇಳಿಕೊಳ್ಳುವಂತ ಪ್ರದರ್ಶನವನ್ನ ಕೊಡ್ಲಿಲ್ಲ. ಅಂತಿಮವಾಗಿ 20 ಓವರ್ಗಳಿಗೆ ಪಾಕಿಸ್ತಾನ ತಂಡ 9 ವಿಕೆಟ್ಗಳನ್ನ ಕಳ್ಕೊಂಡು 146 ರನ್ಗಳನ್ನ ಕಲೆ ಹಾಕಿತ್ತು. ಪಾಕಿಸ್ತಾನ ನೀಡಿದಂತ 147 ರನ್ಗಳ ಟಾರ್ಗೆಟ್ ಅನ್ನ ಬೆನ್ನತ್ತಿದ್ದಂತ ಯುಎಇ ತಂಡ 17.4 ಓವರ್ಗಳಲ್ಲಿ 105 ರನ್ಗಳಿಗೆ ಆಲ್ಔಟ್ ಆಯಿತು. ಈ ಮೂಲಕ ಪಾಕಿಸ್ತಾನ 41 ರನ್ಗಳಿಂದ ಪಂದ್ಯವನ್ನ ಗೆದ್ಕೊಳ್ತು. ಹಾಗೆ ಸೂಪರ್ 4ಗೂ ಕೂಡ ಅಧಿಕೃತವಾಗಿ ಕಾಲಿಡ್ತು. ಸೆಪ್ಟೆಂಬರ್ 21ಕ್ಕೆ ಭಾರತ ಮತ್ತು ಪಾಕಿಸ್ತಾನ ಮತ್ತೆ ಮುಖಾಮುಖಿ. ಇನ್ನು ಯುಎಇ ವಿರುದ್ಧ ಗೆಲ್ಲೋ ಮೂಲಕ ಸೂಪರ್ 4ಗೆ ಪಾಕಿಸ್ತಾನ ಸೆಲೆಕ್ಟ್ ಆಗಿದೆ. ಈ ಮೂಲಕ ಭಾರತದ ವಿರುದ್ಧ ಮತ್ತೊಂದು ಪಂದ್ಯವನ್ನಾಡಬೇಕಾಗುತ್ತೆ. ಉಭಯ ತಂಡಗಳು ಎದುರು ಬದಲಾಗ್ತವೆ. ಸೆಪ್ಟೆಂಬರ್ 20ರಿಂದ ಸೂಪರ್ 4 ಹಂತದ ಪಂದ್ಯಗಳು ಶುರುವಾಗ್ತವೆ. ಸೆಪ್ಟೆಂಬರ್ 21ರಂದು ಗ್ರೂಪ್ ಎ ನಲ್ಲಿ ಟಾಪ್ 2 ತಂಡಗಳು ಮುಖಾಮುಖಿ ಆಗಬೇಕಾಗುತ್ತೆ. ಹೀಗೆ ಶೆಡ್ಯೂಲ್ ಫಿಕ್ಸ್ ಆಗಿದೆ. ಹೀಗಾಗಿ ಭಾನುವಾರ ಎ ಗುಂಪಿನಲ್ಲಿರುವಂತಹ ಭಾರತ ಮತ್ತು ಪಾಕಿಸ್ತಾನ ನಡುವೆ ಫೈಟ್ ನಡೆಯಲಿದೆ. ಈ ಮ್ಯಾಚ್ ನಲ್ಲೂ ಕೂಡ ಭಾರತವೇ ಡಾಮಿನೇಟ್ ಮಾಡೋದಂತೂ ಪಕ್ಕಾ ಇದೆ.
ಈಗಾಗಲೇ ಲೀಗ್ ಹಂತದಲ್ಲಿ ಪಾಕಿಸ್ತಾನವನ್ನ ಸೋಲಿಸಿರುವಂತಹ ಭಾರತ ಸೂಪರ್ 4 ಸ್ಟೇಜ್ನಲ್ಲೂ ಕೂಡ ನೀರಿಳಿಸೋಕೆ ರೆಡಿಯಾಗಿದೆ. ಈ ಮೂಲಕ ಒನ್ಸ್ ಅಗೇನ್ ಪಾಕಿಸ್ತಾನಕ್ಕೆ ಮತ್ತೊಂದು ಮುಖಭಂಗ ಆಗೋದು ಪಕ್ಕಾ ಇದೆ. ನಮಸ್ಕಾರ.